ಮೊದಲೆಲ್ಲ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ತಾ ಇದ್ದ ಬಿಪಿ ಚಿಕ್ಕ ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಕಾಡ್ತಾ ಇದೆ. ಒಂದ್ ವೇಳೆ ಅರ್ಲಿ ಸ್ಟೇಜ್ ನಲ್ಲಿ ಬಿಪಿ ಡಿಟೆಕ್ಟ್ ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬಹುದು. ನಿಮ್ಮ ರಕ್ತದೊತ್ತಡ 90/60 ಹಾಗೂ 120/80 ಇದರ ನಡುವೆ ಇದ್ರೆ ಅದು ನಾರ್ಮಲ್ ಬಿಪಿ. ಮನೆಯಲ್ಲೇ ಕೂತು ಡಿಜಿಟಲ್ ಬಿಪಿ ಮಷೀನ್ ಮೂಲಕ ಚೆಕ್ ಮಾಡಬಹುದು. ಈಗಾಗಲೇ ಬಿಪಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಪ್ರತಿದಿನ ಬೇಕಾದ್ರೂ ಚೆಕ್ ಮಾಡಬಹುದು. ಉಪ್ಪನ್ನ ಆದಷ್ಟು ಕಡಿಮೆ ತಿನ್ನಿ, ಯಾಕಂದ್ರೆ ಬಿಪಿ ಅನ್ನೋದು ಮಾರಣಾಂತಿಕ ಸಮಸ್ಯೆ. ವಿಶ್ವಾದ್ಯಂತ ಸುಮಾರು 140 ಕೋಟಿ ಜನರು ಹೈ ಬಿಪಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಅದರಲ್ಲಿ 2ನೇ ಸ್ಥಾನ ನಮ್ಮ ದೇಶಕ್ಕಿದೆ. ಅಂದ್ರೆ ಸುಮಾರು 2 ಕೋಟಿಗೂ ಅಧಿಕ ಮಂದಿಗೆ ಈ ಹೈ ಬಿಪಿ ಸಮಸ್ಯೆ ಇದೆ. ಮೊದಲೆಲ್ಲ ವಯಸ್ಸಾದವರಲ್ಲಿ ಕಾಣಿಸ್ಕೊಳ್ತಾ ಇದ್ದ ಬಿಪಿ ಈಗ ಚಿಕ್ಕ ಚಿಕ್ಕ ವಯಸ್ಸಿನವರಲ್ಲೂ ಕೂಡ ಕಾಡ್ತಾ ಇದೆ. ಆದ್ರೆ ಡೋಂಟ್ ವರಿ, ಒಂದ್ ವೇಳೆ ಅರ್ಲಿ ಸ್ಟೇಜ್ ನಲ್ಲಿ ಬಿಪಿ ಡಿಟೆಕ್ಟ್ ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಮಾಡಬಹುದು. ಸೊ ನೀವು ಆಗಾಗ ಬಿಪಿಯನ್ನ ಚೆಕ್ ಮಾಡ್ಕೊಳ್ತಾ ಇರ್ಬೇಕಾಗತ್ತೆ. ಹಾಗಂತ ಪ್ರತಿ ಬಾರಿ ಆಸ್ಪತ್ರೆಗೆ ಅಥವಾ ಹೆಲ್ತ್ ಕೇರ್ ಸೆಂಟರ್ಗೆ ಹೋಗಿ ಬಿಪಿ ಚೆಕ್ ಮಾಡ್ಕೊಳ್ಳೋದು ಪ್ರಾಕ್ಟಿಕಲ್ ಸೊಲ್ಯೂಷನ್ ಅಲ್ಲ. ಸೊ ಯಾವ ರೀತಿ ನೀವು ಮನೆಯಲ್ಲೇ ಬಿಪಿ ಚೆಕ್ ಮಾಡ್ಕೋಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಿಮ್ಮ ರಕ್ತದೊತ್ತಡ 90/60 ಹಾಗೂ 120/80 ಇದರ ನಡುವೆ ಇದ್ರೆ ಅದು ನಾರ್ಮಲ್ ಬಿಪಿ. ಸಪೋಸ್ ಇದರಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ, ಅಂದ್ರೆ 90/60 ಗಿಂತ ಕಡಿಮೆ ಇದ್ರೆ ಲೋ ಬಿಪಿ, ಹಾಗೆ 120/80 ಗಿಂತ ಜಾಸ್ತಿ ಇದ್ರೆ ಹೈ ಬಿಪಿ ಅಂದರ್ಥ. ಇದನ್ನ ನೀವು ಮನೆಯಲ್ಲೇ ಕೂತು ಡಿಜಿಟಲ್ ಬಿಪಿ ಮಷೀನ್ ಮೂಲಕ ಚೆಕ್ ಮಾಡಬಹುದು. ಹೇಗೆ ಕೆಲಸ ಮಾಡುತ್ತೆ ಡಿಜಿಟಲ್ ಬಿಪಿ ಮಷೀನ್? ಈ ಬಿಪಿ ಮಷೀನ್ 3 ಪಾರ್ಟ್ಗಳನ್ನ ಹೊಂದಿದೆ. ಕೈಗೆ ಕಟ್ಟುವ ಭಾಗವನ್ನ ಕಫ್, ಬಿಪಿ ಸಂಖ್ಯೆ ತೋರಿಸುವ ಭಾಗವನ್ನ ಮಾನಿಟರ್ ಹಾಗೂ ಇವೆರಡನ್ನ ಕನೆಕ್ಟ್ ಮಾಡುವ ಟ್ಯೂಬ್ ಇರುತ್ತೆ. ಒಂದು ಚೇರ್ ಮೇಲೆ ಕೂತ್ಕೊಂಡು 2 ಕೈಗಳನ್ನ ಮೇಜಿನ ಮೇಲೆ ಅಥವಾ ಯಾವ್ದಾದ್ರು ಫ್ಲಾಟ್ ಸರ್ಫೇಸ್ ಮೇಲೆ ರೆಸ್ಟ್ ಮಾಡಿ. ಕೈಗಳನ್ನ ಹೃದಯದ ಮಟ್ಟದಲ್ಲಿಯೇ ಇಡಬೇಕು. ಕಫನ್ನ ನಿಮ್ಮ ತೋಳಿಗೆ ಡೈರೆಕ್ಟ್ ಆಗಿ ಕಟ್ಟಿ, ಅಂದ್ರೆ ಬಟ್ಟೆಯನ್ನ ಸರಿಸಿ ಸ್ಕಿನ್ಗೆ ಟಚ್ ಆಗೋ ರೀತಿ. ಬಟ್ಟೆಯ ಮೇಲೆ ಕಟ್ಟೋದ್ರಿಂದ ಬಿಪಿ ಸರಿಯಾಗಿ ತೋರಿಸೋದಿಲ್ಲ. ತುಂಬಾ ಸಡಿಲವಾಗಿ ಅಥವಾ ತುಂಬಾ ಬಿಗಿಯಾಗಿ ಇದನ್ನ ಕಟ್ಟಬೇಡಿ. ಒಂದು ಬೆರಳು ಒಳಗೆ ಹೋಗುವಷ್ಟು ಜಾಗ ಇರುವ ರೀತಿ ಕಫ್ ಅನ್ನ ಕಟ್ಟಿ. ಕಫ್ ನಿಮ್ಮ ಕೈಯ ಮುಂಭಾಗದಲ್ಲಿ ಹಾಗೂ ಟ್ಯೂಬ್ ಮಧ್ಯದಲ್ಲಿ ಇರಬೇಕು. ಈಗ ಸ್ಟಾರ್ಟ್ ಬಟನ್ ಅನ್ನ ಪ್ರೆಸ್ ಮಾಡಿ. ಕೈಗೆ ಕಟ್ಟಿರುವ ಕಫ್ ಬಿಗಿ ಹಾಗೂ ಸಡಿಲಗೊಳ್ಳೋದಿಕ್ಕೆ ಶುರುವಾಗುತ್ತೆ. 30 ರಿಂದ 60 ಸೆಕೆಂಡ್ಗಳ ಒಳಗೆ ನಿಮ್ಮ ಬ್ಲಡ್ ಪ್ರೆಷರ್ ಮಾನಿಟರ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ಕಾರಣಗಳಿಂದ ಬಿಪಿ ಮಷೀನ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಕೆಲವೊಮ್ಮೆ ನಿಮ್ಮ ಬಿಪಿ ನಾರ್ಮಲ್ ಆಗಿದ್ರೂ ಕೂಡ ಬಿಪಿ ಮಷೀನ್ ನಲ್ಲಿ ತಪ್ಪಾಗಿ ತೋರಿಸಬಹುದು. ಇದಕ್ಕೆ ಕಾರಣಗಳು ಸಾಕಷ್ಟಿವೆ. ಅದೇನೇನು ಅಂತ ನೋಡ್ತಾ ಹೋಗೋಣ. ಬಿಪಿ ಮಷೀನ್ ಅಥವಾ ಇನ್ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ಗಳಾಗಿರ್ಲಿ, ಒಳ್ಳೆಯ ಕ್ವಾಲಿಟಿಯ ಉತ್ತಮ ಬ್ರ್ಯಾಂಡ್ನ ಡಿವೈಸ್ ಅನ್ನ ಪರ್ಚೇಸ್ ಮಾಡಿ. ಇದರಿಂದ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ. ಬಿಪಿ ಚೆಕ್ ಮಾಡುವ ಸಂದರ್ಭದಲ್ಲಿ ಟೀ ಕಾಫಿ ಕುಡಿಲೇಬಾರದು. ಅಟ್ಲೀಸ್ಟ್ ಅರ್ಧ ಗಂಟೆಯ ಅಂತರವನ್ನ ಮೇಂಟೈನ್ ಮಾಡಿ. ರಕ್ತದೊತ್ತಡವನ್ನ ಅಳೆಯುವ ಮೊದಲು ಮೂತ್ರ ವಿಸರ್ಜನೆ ಮಾಡೋದು ಕಡ್ಡಾಯ. ಯಾಕಂದ್ರೆ ಮೂತ್ರಕೋಶ ತುಂಬಿದ್ರೆ ಬಿಪಿ ಅಳೆಯುವಾಗ ನಿಮ್ಗೆ ಬಿಪಿ ಇಲ್ಲದಿದ್ರೂ ಕೂಡ ಹೆಚ್ಚಾಗಿ ತೋರಿಸಬಹುದು. ಬಿಪಿ ಅಳತೆ ಮಾಡುವಾಗ ಶರ್ಟ್ ಸ್ಲೀವ್ ಬಿಗಿಯಾಗಿರಬಾರ್ದು. ಸಡಿಲವಾದ ಬಟ್ಟೆಯನ್ನ ಧರಿಸಬೇಕು. ಇನ್ನು ಬಿಪಿ ಮಷೀನ್ ಹತ್ರ ಮೊಬೈಲ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ ಇಡಬಾರ್ದು. ಇದರಿಂದ ಕೂಡ ರೀಡಿಂಗ್ ಕರೆಕ್ಟ್ ಆಗಿ ಆಗೋದಿಲ್ಲ. ಬಿಪಿ ಚೆಕ್ ಮಾಡೋದಕ್ಕೂ ಮುಂಚೆ 5 ನಿಮಿಷ ರಿಲ್ಯಾಕ್ಸ್ ಆಗಿ ಒತ್ತಡ, ಸಿಟ್ಟು, ಗಡಿಬಿಡಿ ಮಾಡ್ಕೊಂಡು ಬಿಪಿ ಚೆಕ್ ಮಾಡಿದ್ರೆ ರೀಡಿಂಗ್ ಸರಿಯಾಗಿ ಬರೋದಿಲ್ಲ. ಹಾಗೆ ಬಿಪಿ ಅಳೆಯುವಾಗ ಸೈಲೆಂಟ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೊಳ್ಳಿ. ಮಾತಾಡೋದು, ಆ ಕಡೆ ಈ ಕಡೆ ಮೂವ್ ಮಾಡೋದು ಅಥವಾ ಕಾಲುಗಳನ್ನ ಆಡ್ಸೋದು ಈ ರೀತಿ ಮಾಡೋಕ್ ಹೋಗ್ಬೇಡಿ. ಇದರಿಂದ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ. ಕೊನೆಯದಾಗಿ ಕ್ರಾಸ್ ಲೆಗ್ ಪೊಸಿಷನ್, ಅಂದ್ರೆ ಒಂದು ಕಾಲಿನ ಮೇಲೆ ಇನ್ನೊಂದು ಕಾಲು ಅಥವಾ ಪಾದದ ಮೇಲೆ ಇನ್ನೊಂದು ಪಾದ, ಈ ಪೊಸಿಷನ್ ನಲ್ಲಿ ಕೂತ್ಕೋಬೇಡಿ. 2 ಪಾದಗಳು ಸರಿಯಾಗಿ ಜೋಡಿಸಿ ನೆಲಕ್ಕೆ ತಾಕುವಂತೆ ಕೂತ್ಕೊಳ್ಳಿ. ಈ ರೀತಿ ಕೂರೋದ್ರಿಂದ ಅಕ್ಯುರೇಟ್ ರಿಸಲ್ಟ್ ಸಿಗುತ್ತೆ. ಸೊ ಈ ಸ್ಟೆಪ್ ಗಳನ್ನ ಫಾಲೋ ಮಾಡಿ ಬಿಪಿಯನ್ನ ಚೆಕ್ ಮಾಡಿ. ಈಗಾಗಲೇ ಬಿಪಿ ಸಮಸ್ಯೆಯಿಂದ ಬಳಲ್ತಾ ಇರೋರು ಪ್ರತಿದಿನ ಬೇಕಾದ್ರೂ ಚೆಕ್ ಮಾಡಬಹುದು ಅಥವಾ ವಾರಕ್ಕೊಮ್ಮೆ, ತಿಂಗಳಿಗೊಮ್ಮೆ ಕೂಡ ಮಾಡಬಹುದು. ಇನ್ನು ಬಿಪಿ ಇಲ್ಲದವರು ಕೂಡ ತಿಂಗಳಿಗೊಮ್ಮೆ, 2 ತಿಂಗಳಿಗೊಮ್ಮೆ ಚೆಕ್ ಮಾಡಬಹುದು. ಸಪೋಸ್ ನಿಮ್ಮ ಬಿಪಿ 120/80 ಅಥವಾ ಇದರ ಒಳಗಡೆ ಬಂದ್ರೆ ಭಯ ಪಡುವ ಅವಶ್ಯಕತೆ ಇಲ್ಲ. ಇದಕ್ಕಿಂತ ಜಾಸ್ತಿ ತೋರಿಸ್ತು ಅಂದ್ರೆ ನೀವು ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪನ್ನ ಆದಷ್ಟು ಕಡಿಮೆ ತಿನ್ನಿ. ಹಾಗೆ ಬೇಕರಿ, ಔಟ್ಸೈಡ್ ಫುಡ್, ಫಾಸ್ಟ್ ಫುಡ್ ಇವುಗಳನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಇವುಗಳಲ್ಲಿ
ಲೆಕ್ಕಕ್ಕಿಂತ ಜಾಸ್ತಿ ಉಪ್ಪನ್ನ ಬಳಸಿರ್ತಾರೆ. ಪ್ರತಿದಿನ ವಾಕಿಂಗ್, ಯೋಗ ಅಥವಾ ಎಕ್ಸರ್ಸೈಸ್ ಮಾಡಿ. ಬಿಪಿ ತುಂಬಾ ಜಾಸ್ತಿ ಇದೆ ಅಂತಾದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಯಾಕಂದ್ರೆ ಬಿಪಿ ಅನ್ನೋದು ಮಾರಣಾಂತಿಕ ಸಮಸ್ಯೆ. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್ ನಂತಹ ಸಮಸ್ಯೆಗಳಿಗೆ ಕಾರಣ ಆಗಬಹುದು. ಹೀಗಾಗಿ ಸಮಯಕ್ಕೆ ಸರಿಯಾಗಿ ನಿಯಂತ್ರಣಕ್ಕೆ ತರೋದು ಅತ್ಯಗತ್ಯ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ರಿಲೇಟೆಡ್ ಕಂಟೆಂಟ್ಗಾಗಿ ಡಾಕ್ಟರ್ ಬಾಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.